ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ವಿರುದ್ಧ, ಸಿದ್ದರಾಮಯ್ಯನವರ ಬಣದ ವಿರುದ್ಧ ಈಗ ಸಿಡಿದ ಆಕ್ರೋಶ. ರಾಜ್ಯ ಕಾಂಗ್ರೆಸ್ನ ಒಳಗಡೆ ಏನಾಗ್ತಾ ಇದೆ? ಭರ್ಜರಿಯಾಗಿ ಕಿಡಿ ಹೊತ್ತುಕೊಂಡಿದೆ. ನೋಡ್ತಾ ಹೋಗೋಣ, ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಯಾವ ರೀತಿ ಶಾಕ್ ಕೊಡ್ತಿದೆ ಈಗ ಡಿ ಕೆ ಬಣ, ಹಾಗಾದ್ರೆ ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನ ತಲುಪೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಭಾರಿ ಅಚ್ಚರಿಗೆ ಕಾರಣವಾಗಿರುವಂತಹ ಘೋಷಣೆಯನ್ನು ಮೊಳಗಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರೇ ಅನೌನ್ಸ್ ಮಾಡ್ತಾರೆ, ಇರಿ ತಡ್ಕೊಳ್ಳಿ, ಇದ್ರ ಬಗ್ಗೆ ನಾನು ಮಾತಾಡಲ್ಲ, ಇದು ನಮ್ಮಿಬ್ಬರ ನಡುವೆ ಆಗಿರುವ ಏನು ಮುಚ್ಚುಮರೆ ಒಪ್ಪಂದ ಅಲ್ಲ. ಹೈಕಮಾಂಡ್ ಎದುರು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಎಲ್ಲ ನಾಯಕರಿಗೂ ಗೊತ್ತಿರೋದೆ ಸಿದ್ದರಾಮಯ್ಯನವರೇ ಇದನ್ನು ಘೋಷಣೆ ಮಾಡ್ತಾರೆ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್. ಮಹದೇವಪ್ಪನವರ ಬೀದಿ ನಾಯಿ ಸ್ಟೇಟ್ಮೆಂಟ್ ಬೆನ್ನಲ್ಲೇ ಸಿಡಿದಿದೆ. ಚರ್ಚೆ ಇಲ್ಲ ಅಂತ ಹೇಳಿದಾರೆ ಸರ್. ಎಲ್ರಿ ಐತೆ ಚರ್ಚೆ ಅಂತ? ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಎಲ್ಲೂ ಇಲ್ಲ ಅಂತ ಹೇಳಿದಾರೆ. ನಾನು ಮಹದೇವಪ್ಪಂಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ, ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಇದು ನಮ್ಮ ನಾಯಕತ್ವದ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಖರ್ಗೆ ಸಾಹೇಬರು ಹೇಳಿದ್ದಾರೆ. ಇದು ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇದೇನು ಕದ್ದು ಮುಚ್ಕೊಂಡು ಇಬ್ರು ಹುಟ್ಟು ವ್ಯವಹಾರ ಏನಿಲ್ಲ. ಇದು ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನ್ ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ನಾನು ಇದನ್ನ ನಿನ್ಗೆಲ್ಲ ಉತ್ತರ ಕೊಡಕ್ ನಾನು ತಯಾರಿಲ್ಲ. ನಾನೇನ್ ಹೇಳ್ಬೇಕು ಅಷ್ಟು ಹೇಳ್ತಾ ಇದ್ದೀನಿ. ನನಗೆ ಯಾವ ಟೂರ್ ಬಗ್ಗೆನೂ ನನಗೆ ಗೊತ್ತಿಲ್ಲ. ಅವ್ರವ್ರ ವೈಯಕ್ತಿಕವಾದ ವಿಚಾರಗಳಿದೆಯೋ ಇಲ್ಲ ಯಾರು ಕಳಿಸ್ತಾ ಇದ್ದಾರೋ, ಯಾರು ಸ್ಪಾನ್ಸರ್ ಮಾಡ್ತಾ ಇದ್ದಾರೋ ನನಗೇನು ಗೊತ್ತಿಲ್ಲ. ಸೊ ಅದು ಅವ್ರುಂಟು, ಟೂರ್ ಹೋಗ್ತಾ ಇರೋರು ಉಂಟು, ಕಳಿಸ್ತಾ ಇರೋರು ಉಂಟು, ಅವ್ರುಂಟು. ನಿನ್ನೆಯಷ್ಟೇ ಮಹದೇವಪ್ಪನವರು ಈ ಸಿಎಂ ಕುರ್ಚಿ ಅಧಿಕಾರ ಬದಲಾವಣೆಯ ಬಗ್ಗೆ ಪ್ರಶ್ನೆ ಬರ್ತಾ ಇದ್ದ ಹಾಗೆ ಏನಂದ್ರು, ಬೀದಿ ನಾಯಿಗಳನ್ನ ಹಿಡಿಯೋದಕ್ಕೆ ಹೈಕೋರ್ಟ್ ಆದೇಶ ಇದೆ ಅಂತ ಅಚ್ಚರಿಯ ಮಾತುಗಳನ್ನು ಆಡ್ತಾರೆ. ಅಂದರೆ ಅವರ ಮಾತಿನ ಅರ್ಥ ಏನು ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಯ್ತು. ಹಾದಿ ಬೀದಿಲೆಲ್ಲ ಮಾತಾಡೋರು, ನಾಯಿ ರೀತಿ ಬೊಗಳೋರು, ಇದಕ್ಕೆಲ್ಲ ತಲೆಗೆಡಿಸ್ಕೊಳ್ಳಲ್ಲ ಅನ್ನೋ ರೀತಿಯಲ್ಲಿ ಬೀದಿ ನಾಯಿಗಳಿಗೆ ಶಾಸಕರನ್ನೇ ಹೋಲಿಸ್ಬಿಟ್ರಲ್ಲ, ಡಿ ಕೆ ಆಪ್ತರನ್ನ, ಡಿ ಕೆ ಸಿ ಎಂ ಆಗಬೇಕು ಅನ್ನೋರನ್ನ ಬೀದಿ ನಾಯಿಗಳಿಗೂ ಹೋಲಿಸಿದ್ರಲ್ಲ ಅನ್ನೋದೊಂದು ದೊಡ್ಡ ಆಕ್ರೋಶಕ್ಕೆ ಕಾರಣ ಆಯಿತು. ಅದು ಸಿಕ್ಕಾಪಟ್ಟೆ ಸಿಡಿಲು ಗುಡುಗು ಎಲ್ಲ ಬರೋ ಥರ ಮಾಡಿದೆ. ಈಗ ಡಿ ಕೆ ಕ್ಯಾಂಪ್ ಸಿಡಿದೆದ್ದಿದೆ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಯಾರು ಬೀದಿ ನಾಯಿಗಳು ಏನು ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ನಾವು ಬೀದಿ ನಾಯಿಗಳು ಅಂದರೆ ನಾವು ಶಾಸಕರು, ಅವರಿನ್ನೇನು, ಅವರು ಅದೇ ಅಂಥ ಮಾತೆಲ್ಲ ಬರಬಾರ್ದಿತ್ತು. ಒಬ್ಬರು ಸೀನಿಯರ್ ಬಾಯಲ್ಲಿ ಬಂದಿದೆ, ನಾವು ನಾಯಿ ಆದ್ರೆ ಅವರು ನಾಯಿನೇ ಅನ್ನೋ ತನಕ ಹೋಗಿದೆ. ಈಗ ನಾಯಿ ಬಾಲದ ಬಗ್ಗೆ ಮಾತಾಡಿ ಬಾಲಕ್ಕೆ ಮರ್ಯಾದೆ ಇಲ್ಲ ಅಂದ್ರೆ ನಾಯಿಗೂ ಮರ್ಯಾದೆ ಇಲ್ಲ. ನಾಯಿಗೆ ಬಾಲ ಇದ್ರೇನೆ ಮರ್ಯಾದೆ. ಎಲ್ಲೆಲ್ಲಿ ತನಕ ಹೋಗ್ತಿದೆ ಅಂದರೆ ಡಿ ಕೆ ಸುರೇಶ್ ಅವರಂತೂ ನೇರ ಹೇಳಿಬಿಟ್ಟಿದ್ದಾರೆ, ನಾವು ನಿಯತ್ತಿನ ನಾಯಿಗಳು. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ನಿಯತ್ತಿನ ನಾಯಿಗಳು, ನಾಯಿಗಳನ್ನು, ಬೀದಿ ನಾಯಿಗಳನ್ನು ನಿಯತ್ತಿಗಾಗಿ ಸಾಕಲಾಗತ್ತೆ. ಆ ಬೀದಿ ನಾಯಿಗಳು ಅಂದರೆ ನಿಯತ್ತಿನ ಪ್ರತಿರೂಪ ಅಂತ ಠಕ್ಕರ್ ಕೊಟ್ಟಿದ್ದಾರೆ. ಬಜೆಟ್ ಮುಗಿತಾ ಇದ್ದಂಗೆ ಆಗುತ್ತಾ ಅನ್ನೋ ಪ್ರಶ್ನೆಗೆ ಈಗ ಹೇಳ್ತಿರೋದು, ಹೈಕಮಾಂಡ್ ಬದಲಾವಣೆಯ ಬಗ್ಗೆ ತೀರ್ಮಾನ ಮಾಡಿದ್ದಾಗಿದೆ. ಎಲ್ಲೋ ಒಬ್ಬರೋ ಇಬ್ಬರೋ ಇವರೇ ಸಿ ಎಂ 5 ವರ್ಷನೂ ಅಂತಿದ್ದಾರೆ ಬಿಟ್ರೆ ಹೈಕಮಾಂಡ್ ಆ ಬಗ್ಗೆ ಆಲೋಚನೆ ಮಾಡಿದ್ದಾಗಿದೆ. ನಿರ್ಧಾರ ಪ್ರಕಟವಾಗತ್ತೆ, ಡೌಟೇ ಇಲ್ಲ ಅನ್ನುವಂಥ ನೇರವಾದ ಘೋಷಣೆಯನ್ನು ಮೊಳಗಿಸಿರೋದು ಡಿ ಕೆ ಶಿವಕುಮಾರ್ ಅವರ ಬಣ. ಮೊನ್ನೆಯಷ್ಟೇ ಏನು ಹೇಳಿದ್ರು ಗಣಿಗ ರವಿಕುಮಾರ್ ಅವರು, ಇಲ್ಲಿ ಶಿವಗಂಗಾ ಬಸವರಾಜು ಅವರು, ಮಾಗಡಿ ಬಾಲಕೃಷ್ಣ ಅವರು, ಡಿ ಕೆ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಯಾವ ರೀತಿ ರಿಯಾಕ್ಷನ್ ಬರ್ತಾ ಇದೆ ಗಮನಿಸ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗೋದನ್ನು ಇನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯವೇ ಇಲ್ಲ ಅನ್ನುವಂತಹ ಅತ್ಯಂತ ಕಠಿಣವಾದ ಸಂದೇಶವನ್ನು ಡಿ ಕೆ ಬಣ ಕೊಟ್ಟಿದೆ. ಅಂದರೆ ನಾವು ಹೈಕಮಾಂಡ್ ಆದೇಶವನ್ನು ಪಾಲಿಸ್ಕೊಂಡು ಬಂದಿದ್ದೀವಿ, ಅವ್ರು ಹೇಳಿದ್ದನ್ನು ಹಾಕಿದ ಗೆರೆಯನ್ನು ದಾಟಿಲ್ಲ, ಪಾಲಿಸ್ಕೊಂಡು ಬಂದಿದ್ದೀವಿ ಅಂದಮೇಲೆ ಇನ್ನು ಸಿದ್ದರಾಮಯ್ಯನವ್ರ ಟೀಮು ಪಾಲಿಸ್ಲೇಬೇಕಲ್ವಾ. ಹೈಕಮಾಂಡ್ಗಿಂತ ದೊಡ್ಡವರಲ್ಲ ಅನ್ನೋದನ್ನು ಹೈಕಮಾಂಡ್ಗೆ ನೆನಪಿಸ್ತಿರುವಂಥ ಡಿ ಕೆ ಬಣ. ಆದರೆ ಅದೇ ಹೈಕಮಾಂಡ್ಗೆ ಠಕ್ಕರ್ ಕೊಟ್ಟ ಸಿದ್ದು ಬಣ.
ಹೈಕಮಾಂಡ್ ವಿದೇಶಕ್ಕೆ ಹೋಗಬೇಡಿ ಅಂತ ಲಕ್ಷ್ಮಣ ರೇಖೆಯನ್ನ ಎಳೆದಿದೆ. ಆದರೆ ನಮ್ಮ ಸ್ವಂತ ದುಡ್ಡಲ್ಲಿ ನಾವು ಫಾರಿನ್ ಟ್ರಿಪ್ ಹೋಗೋದಕ್ಕೂ ಅವಕಾಶ ಇಲ್ವಾ? ಯಾಕೆ ಹೋಗಬಾರ್ದು? ಇದು ಕಾಂಗ್ರೆಸ್ನ ಸೀನಿಯರ್ ಮಿನಿಸ್ಟರ್ಗಳು MLAಗಳೇ ಸಿದ್ದು ಬಣದವ್ರು ಪ್ರಶ್ನೆ ಮಾಡ್ತಿರೋದು. ಅಲ್ಲಿಗೆ ಹೈಕಮಾಂಡ್ಗೆ ಸೆಡ್ಡು ಹೊಡೆದ, ಹೈಕಮಾಂಡ್ಗೆನೆ ತಿರುಗಿ ನಿಂತ ಸಿದ್ದು ಬಣ ಅಂತ ವ್ಯಾಖ್ಯಾನಿಸಬಹುದಾ ಇದನ್ನ? ನಂಬರ್ 1, ಯತೀಂದ್ರ ಸಿದ್ದರಾಮಯ್ಯನವರು CM ಬದಲಾವಣೆ ಆಗ್ತಾರಾ ಆಗಲ್ವಾ ಅನ್ನೋದ್ರ ಬಗ್ಗೆ ಯಾವನು ಬಾಯ್ ಬಿಚ್ಚಬಾರ್ದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅತ್ಯಂತ ಕಠಿಣ ಸಂದೇಶ ಕೊಟ್ಟಿದ್ದಾರೆ. ಸುರ್ಜೇವಾಲಾ ವೇಣುಗೋಪಾಲ್ ಅವರ ಮೂಲಕ ಈ ಸಂದೇಶ ರಾಹುಲ್ ಗಾಂಧಿ ಅವರ ಕಡೆಯಿಂದ ಬಂದು ತಲುಪಿದೆ. ಅದ್ರ ಮೇಲೂ ಸಿದ್ದರಾಮಯ್ಯನವರೇ 5 ವರ್ಷ CM ಅನ್ನುವಂಥ ಘೋಷಣೆಯನ್ನ ಮೊದಲಿಗರಾಗಿ ಎಲ್ಲರಿಗಿಂತ ಫಸ್ಟ್ ರಿಯಾಕ್ಷನ್ ಬಂದಿದೆ ಯತೀಂದ್ರ ಅವ್ರ ಕಡೆಯಿಂದ. ಸೊ ಯತೀಂದ್ರ ಸಿದ್ದರಾಮಯ್ಯನವರು ಒಂದಲ್ಲ ಎರಡಲ್ಲ 10 ಬಾರಿ ಹೈಕಮಾಂಡ್ಗೆ ಈಗ ಸೆಡ್ ಹೊಡೆದಿದ್ದಾರೆ. ನಮ್ಮದೇ ನಾಯಿನೂ ನಮ್ಮದೇ. ಈಗ ಬಾಲದ ಬಗ್ಗೆ ಬೇಜಾರಾದರೆ ನಾಯಿ ಗೌರವ ಇರಲ್ಲ, ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಹಂಗಾಗಿ ನಾಯಿ ಬಾಲದ ಬಗ್ಗೆ ಮಾತಾಡಬಾರ್ದು. ಅವ್ರು ಹಿರಿಯರಿದ್ದಾರೆ, ಆ ಥರ ಎಲ್ಲ ಪದಗಳು ಬಳಕೆ ಮಾಡಬಾರ್ದು. ಅವ್ರು ಯಾವ ವಿಷಯದ ಬಗ್ಗೆ ಮಾತಾಡಿದಾರೋ ಗೊತ್ತಿಲ್ಲ. ಏನಾದ್ರು DK ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದರೆ ಅದು ಸರಿ ಅಲ್ಲ. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರೊಬ್ಬರು ಶಾಸಕರಲ್ವಾ, ಮತ್ತು ಅವ್ರು ಯಾರು? ಈಗ ಬೀದಿ ನಾಯಿ ಬಗ್ಗೆ ಶಾಸಕರನ್ನು ಹೋಲಿಸಿದ್ದಾರೆ ಅವ್ರೀಗ. DK ಸಾಹೇಬ್ರ ಫಾಲೋವರ್ ಇರಲಿ, ಕಾಂಗ್ರೆಸ್ ಫಾಲೋವರ್, ಸಿದ್ದರಾಮಯ್ಯ ಫಾಲೋವರ್, ಅವ್ರು ಶಾಸಕರ ಬಗ್ಗೆ ಮಾತಾಡಿದ್ದಾರೆ. ಹಂಗಾರೆ ಅವ್ರು ಯಾರು? ಅವರು ಅದೇ ಆಗ್ತದಲ್ವಾ? ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ. ನಾನು ಹೇಳಿಲ್ವಲ್ಲ ಅಂತ. ಕಟ್ಟ ಕಾಂಗ್ರೆಸ್ಸಿಗರು ನಾಯಿಗಳಲ್ಲ. ಯಾವತ್ತೂ ಕೂಡ ಋಣವನ್ನು ತೀರಿಸುವಂಥ, ಋಣನ ಇಟ್ಕೊಂಡು ತೀರಿಸುವಂಥ ವ್ಯಕ್ತಿತ್ವವನ್ನು ಇಟ್ಕೊಂಡಿರ್ತಕ್ಕಂಥ ನಾಯಿಗಳು. ಅದು ಬೀದಿ ಇರ್ಬೋದು, ಸಾಕಿರೋದಿರ್ಬೋದು. ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತಾರೆ. ನನಗೇನು ಹೇಳಿಲ್ಲ ಅಂದರು, ಸ್ವಲ್ಪ ಹೇಳ್ತೀನಿ. ನಾನು ಹೇಳಿದ್ದು ಇಷ್ಟೇನೆ, ನಾಯಿಗಳನ್ನ ಯಾರಿಗೆ ಹೋಲಿಸಿದ್ದಾರೆ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ರು. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು. ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ಆ ನಾಯಿಗಳ ಸ್ವಭಾವ ಅದು. ಏನು ಮಾಡೋಣ? ನಾಯಿಗಳ ಸ್ವಭಾವ. ಎಂತಕ್ಕೆ ಸಾಕ್ತಾರೆ ನಾಯಿನ? ಬೀದಿ ನಾಯಿನೂ ಸಾಕ್ತಾರೆ, ಮನೆಯಲ್ಲೂ ನಾಯಿ ಸಾಕ್ತಾರೆ, ನೀವು ಸಾಕ್ತೀರಿ, ಬೇರೆಯವರು ಎಲ್ಲರೂ ಸಾಕ್ತಾರೆ. ಯಾತಕ್ಕೆ ಸಾಕ್ತಾರೆ ಅಂತ ನಿಯತ್ತಿಗೋಸ್ಕರ ಸಾಕ್ತಾರೆ. ಅಷ್ಟು ಸಾಲದು ಅಂತ ಸಿದ್ದರಾಮಯ್ಯನವ್ರ ಸ್ಪಾನ್ಸರ್ಶಿಪ್ ಅಲ್ಲೇ ವಿದೇಶಕ್ಕೆ ಶಾಸಕರು ಹೋಗ್ತಿರೋದು ಅನ್ನುವಂಥ ಬಾಂಬನ್ನು BJP ಸಿಡಿಸಿರೋದು ಗಮನಿಸಿದ್ದೀವಿ ನಾವು. ಸಿದ್ದರಾಮಯ್ಯನವರೇ ಕಳಿಸ್ಕೊಡ್ತಿದ್ದಾರೆ ಒಂದು ತಂಡವನ್ನ, ತಮ್ಮದು ಇರಲಿ, ಹೆಚ್ಚು ಕಡಿಮೆ ಆಗಿ DK CM ಮಾಡಿದ್ರೆ ಏನಾಗುತ್ತೆ ಅಂತ ಸ್ಯಾಂಪಲ್ ತೋರ್ಸೋಕೆ ಹೊರಟಿದ್ದಾರೆ ಅಂತಾನೆ ಅಲ್ವಾ ಈಗ BJPಗರು ಹೇಳ್ತಿರೋದು. ಹೈಕಮಾಂಡ್ ಹೇಳಿದರೂ ಕೇಳದೆ ಹೋಗೇ ತೀರ್ತೀವಿ ಅಂತ ಹೊರಟು ನಿಂತಿದ್ದಾರೆ ಅಂದ್ರೆ ಅರ್ಥ ಏನು? ನಾಳೆ DKಗೆ ಪಟ್ಟ ಕಟ್ಟಿದ್ರೆ ಸರ್ಕಾರ ಶೇಕ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತಾನ. ಈಗಾಗಲೇ ಒಂದು ಟೀಮ್ ಪ್ರಗತಿಪರ ಜನತಾದಳ ಅನ್ನುವ ಹೊಸ ಶಕ್ತಿಯ ಉಗಮಕ್ಕೆ, ಅಂದರೆ ಹೊಸ ಪಕ್ಷ ಹುಟ್ಟಾಕೋದಿಕ್ಕೆ ಮಾತುಕತೆ ನಡೆಸಿದೆ. ಹೊಸ ಪ್ರಾದೇಶಿಕ ಪಕ್ಷ ತಲೆ ಎತ್ತಲಿದೆ ಕಾಂಗ್ರೆಸ್ನಲ್ಲಿ. ಸಿದ್ದು ಬಣದ ಶಾಸಕರು DK ಏನಾದರೂ CM ಮಾಡಿದ್ರೆ, ಅಂದರೆ ಹೈಕಮಾಂಡ್ ಈಗ ಸೀರಿಯಸ್ ಆಗಿರೋದ್ರಿಂದ, ಕ್ಲೈಮ್ಯಾಕ್ಸ್ ಹತ್ರ ಬರ್ತಿರೋದ್ರಿಂದ ಸಿದ್ದರಾಮಯ್ಯ ಕ್ಯಾಂಪ್ನ ಹಲವಾರು ಜನ ಮಂತ್ರಿಗಳು, ಪ್ರಭಾವಿಗಳು ಹೊಸ ಪಕ್ಷ ಸ್ಥಾಪಿಸುವ ತನಕ ಮಾತುಕತೆ ಮಾಡಿದ್ದು, JDS ಜೊತೆ ಹೊಂದಾಣಿಕೆ ತನಕ, ಕುಮಾರಸ್ವಾಮಿ ಅವ್ರ ಜೊತೆಗೆ ಮಾತುಕತೆ ತನಕ ಇದು ಹೋಗಿದೆ ಅನ್ನುವಂಥ ಬಹಳ ಅಚ್ಚರಿಯ ಸುದ್ದಿಯನ್ನ ರಿವ್ಯೂ ನಿಮ್ಮ ಮುಂದೆ ಇಟ್ಟಿತ್ತು. ಅಲ್ಲಿ ತನಕ ಹೋಗಿದೆ. ಈಗ ನಮ್ಮ ತನಕ ಬಂದಿದೆ ಅಂದರೆ ಹೈಕಮಾಂಡ್ ತನಕ ಹೋಗದೆ ಇರುತ್ತೆ ಅದು. ಸೊ ಪರ್ಯಾಯ ಶಕ್ತಿ ಉಗಮ ಆಗುತ್ತೆ. DK ಶಿವಕುಮಾರ್ ಅವ್ರಿಗೆ ನೀವು CM ಪಟ್ಟ ಕಟ್ಟಿದ್ರೆ ಸರ್ಕಾರ ಹೆಚ್ಚು ದಿನ ಉಳಿಯಲ್ಲ ಅನ್ನೋ ಸಂದೇಶ ಈ ಎಲ್ಲ ಮೂಲಗಳಿಂದ ಹೋಗ್ತಾ ಇದೆ. ನೇರವಾಗಿ ಹೇಳಿದ್ರಲ್ಲ ಅಶೋಕ್ ಭಟ್ಟಣ್ಣ ಅವರು, ಸಿದ್ದರಾಮಯ್ಯನವ್ರು ಆಪ್ತರು, ಏನಂತ? ಸರ್ಕಾರ ಸರ್ಕಾರ ನಿಭಾಯಿಸಬೇಕು ಅಂದ್ರೆ ಸಿದ್ದರಾಮಯ್ಯನವ್ರು ಇದ್ರಷ್ಟೇ ಆಗೋದು, ಅವರಿಲ್ಲ ಅಂದ್ರೆ ಈ ಗ್ಯಾರಂಟಿ ಅದು ಇದು ಎಲ್ಲ ನಿಭಾಯಿಸಿಕೊಂಡು ಶಾಸಕರನ್ನೆಲ್ಲ ನಿಭಾಯಿಸಕ್ಕಾಗತ್ತಾ? ಡೈರೆಕ್ಟ್ ಹಿಟ್, ತ್ಯಾಗ ಮಾಡಲ್ಲ ಸಿದ್ದರಾಮಯ್ಯನವರು CM ಕುರ್ಚಿಯನ್ನ ಅಂತ. ಸೊ ನೆಕ್ಸ್ಟ್ ಸ್ಟೆಪ್ ಇಟ್ಟಿದೆ ಸಿದ್ದು ಬಣ ಈಗ. ಆದರೆ ನಿಯತ್ತಿನ ನಾಯಿಗಳಿಗೆ ಪ್ರತಿಫಲ ಸಿಗಲಿದೆ ಅನ್ನೋ ಪ್ರತಿಜ್ಞೆಯನ್ನ ಮೊಳಗಿಸಿದ ಬಂಡೆ ಬಣ.
ಬಹಳ ರೋಚಕ ಘಟ್ಟಕ್ಕೆ ಹೋಗಿದೆ. ವಿವಿಧ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇನ್ನೇನು ಸ್ಪ್ಲಿಟ್ ಆಗತ್ತಾ ಅನ್ನೋ ತನಕದ ಡೆವಲಪ್ಮೆಂಟ್ಸು. ಕೇರಳದಲ್ಲಿ ರಾಹುಲ್ ಗಾಂಧಿ ಕ್ಯಾಂಪ್ ಅಲ್ಲ ನಮ್ಮದು, ರಾಹುಲಿಯನ್ನಲ್ಲ ನಾವು ಅಂತ ಓಪನ್ ಆಗಿ ಹೇಳ್ತಿರೋದು. ಅಲ್ಲಿ ಪಂಜಾಬು, ಅಸ್ಸಾಮು, ತಮಿಳ್ನಾಡು ಎಲ್ಲ ಕಡೆ, ವೆಸ್ಟ್ ಬೆಂಗಾಲಲ್ಲಿ ಕಾಂಗ್ರೆಸ್ಗೆ ಆಘಾತದ ಮೇಲೆ ಆಘಾತ, ರಾಜೀನಾಮೆ, ಪ್ರಮುಖ ನಾಯಕರದ್ದು, ಪಕ್ಷ ಒಡೆದು ಹೋಳಾಗತ್ತೆ ಅನ್ನೋ ತನಕ ನಾಯಕತ್ವದ ವಿರುದ್ಧ ಸಿಡಿದೆದ್ದಿರೋ ಹೊತ್ತಲ್ಲಿ ಕರ್ನಾಟಕದಿಂದಲೂ ಕೂಡ ಬ್ರೇಕಿಂಗ್ ನ್ಯೂಸ್ ಕಾದಿದ್ಯಾ ಕಾಂಗ್ರೆಸ್ ಹೈಕಮಾಂಡ್ಗೆ. ಈ ಫಾರಿನ್ ಟೂರ್ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಪ್ರಶ್ನೆ ಕೇಳಲಾಗಿದೆ. ನೋಡಪ್ಪ, ಇದು ಲೋಕಲ್ ವಿಚಾರ, CM DCM ನಿರ್ಧಾರ ತಗೊಳ್ಳಿ, ಆದರೆ ಪದೇ ಪದೇ ಅಲ್ಲಿ ಹೋದ್ರು ಇಲ್ಲಿ ಹೋದ್ರು, ವಿದೇಶಕ್ಕೆ ಹೋದ್ರು, ಟೂರ್ ಹೋದ್ರು, ಇದೆಲ್ಲ ಚೆನ್ನಾಗಿರಲ್ಲ ಅನ್ನುವಂಥ ಎಚ್ಚರಿಕೆ ಸಂದೇಶವನ್ನು AICC ಅಧ್ಯಕ್ಷರು ರವಾನಿಸಿದ್ದಾರೆ. ಇದರ ನಡುವೆನೂ ಸೂಟ್ ಕೇಸ್ ಎತ್ಕೊಂಡು ಹೊರಟು ನಿಂತಿದ್ದಾರೆ MLAಗಳು. ಅಂದರೆ ಜಸ್ಟ್ ಇಮ್ಯಾಜಿನ್ ಸರ್ಕಾರದ ಪರಿಸ್ಥಿತಿ ಏನಾಗ್ತಿರಬಹುದು ಅಂತ ಕಾದು ನೋಡಬೇಕು. ಒಟ್ಟಿನಲ್ಲಿ ಕ್ಲೈಮ್ಯಾಕ್ಸ್ ಹತ್ತತ್ರಕ್ಕೆ ಬರ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.